ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನಿವತ್ತು ನಿಮಗೆ ನಕ್ಷತ್ರ ಚಿಹ್ನೆ ಬಗ್ಗೆ ತುಂಬ ಸೊಗಸಾದ ವಿಚಾರವನ್ನು ತಿಳಿಸ್ಕೊಳ್ಬೇಕು ಅಂತ ಇದ್ದೀನಿ. ಹಾಗಾಗಿ ನಕ್ಷತ್ರ ಹೇಗೆ ಶುಭನೇ ಅಶುಭನೇ ಅಥವಾ ಏನಾದರೂ ನಕ್ಷತ್ರ ಚಿಹ್ನೆ ಇದ್ದರೆ ಒಳ್ಳೆಯ ಫಲಗಳು ಸಿಗುತ್ತಾ, ಯಾವ ಸಂದರ್ಭದಲ್ಲಿ ಒಳ್ಳೆಯ ಸೂಚನೆ, ಯಾವ ಸಂದರ್ಭದಲ್ಲಿ ಕೆಟ್ಟ ಸೂಚನೆಗಳು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ. ಯಾಕಂದರೆ ನಾನು ಮಾಡುವಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ತಲುಪುತ್ತೆ. ಎಲ್ಲರಿಗಿಂತ ಮುಂಚೆ ವಿಡಿಯೋನ ನೋಡೋಣ ತಿಳಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್. ಅಂದರೆ ನಕ್ಷತ್ರ ಚಿಹ್ನೆ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಫಲವನ್ನು ಕೊಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಯಾವ ಪರ್ವತದ ಮೇಲೆ ಅಥವಾ ಯಾವ ಸ್ಥಳದಲ್ಲಿ ಎಂತೆಂಥ ಫಲವನ್ನು ಕೊಡುತ್ತೆ ಅನ್ನೋದನ್ನು ನಾನು ಈಗ ಸವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಗುರುಪರ್ವತದ ಮೇಲೆ. ಗುರುಪರ್ವತದ ಮೇಲೆ ಸ್ಪಷ್ಟವಾದ ನಕ್ಷತ್ರ ಚಿಹ್ನೆ ಇದ್ದೆ ಅಂದರೆ ಇದೊಂದು ಅತ್ಯಂತ ಶುಭಕರವಾದಂಥ ಚಿಹ್ನೆ ಅಂತ ಹೇಳ್ಬೋದು. ಉನ್ನತವಾದಂಥ ಸ್ಥಾನಮಾನವನ್ನು ಪಡಿತೇನೆ ಸಮಾಜದಲ್ಲಿ ಗೌರವವನ್ನು ಗಳಿಸ್ತಾನೆ. ಉತ್ತಮ ನಾಯಕತ್ವದ ಗುಣ ಇರುತ್ತೆ, ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗಿರುತ್ತೆ, ನ್ಯಾಯಾಧೀಶ, ನಾಯಕ ಆಗುವಂಥ ಸಾಧ್ಯತೆ ಇರುತ್ತೆ. ಇದರ ಜೊತೆಗೆ ಜಾಲ ಅಥವಾ ಕಪ್ಪು ಚಿಹ್ನೆ ಏನಾದರೂ ಇದ್ದರೆ ಒಂದು ಸ್ವಲ್ಪ ಅಹಂಕಾರ, ಮಾನಸಿಕ ಒತ್ತಡ ಸಹ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಶನಿ ಪರ್ವತದ ಮೇಲೆ ನಕ್ಷತ್ರ ಬಂದರೆ ಅಷ್ಟು ಶುಭ ಅಲ್ಲ ಅಂತ ಹೇಳ್ತಾರೆ. ಯಾಕಪ್ಪ ಅಂದರೆ ಶನಿ ಪರ್ವತ ಒಂದು ನೆಗೆಟಿವ್ ಪ್ಲಾನೆಟ್ ಆಗಿರೋದ್ರಿಂದ ಅನಿರೀಕ್ಷಿತ ಅಡೆತಡೆಗಳಾಗುತ್ತೆ, ಅಪಘಾತಗಳಾಗುವಂಥ ಸಂದರ್ಭ ಇರುತ್ತೆ. ಸಮಾಜದಲ್ಲಿ ಸ್ವಲ್ಪ ಮಾನಸಿಕ ಒತ್ತಡಗಳು ಇರುವಂಥ ಸಾಧ್ಯತೆಗಳು ಸಹ ಇರುತ್ತೆ. ಹಾಗಾಗಿ ಶನಿ ಪರ್ವತದಲ್ಲಿ ಒಂದು ಈ ನಕ್ಷತ್ರ ಚಿಹ್ನೆ ಅಷ್ಟು ಶುಭ ಅಲ್ಲ ಅಂತ ಹೇಳ್ಬೋದು. ಇನ್ನು ಸೂರ್ಯ ಪರ್ವತದ ಮೇಲೆ ನಕ್ಷತ್ರ ಚಿಹ್ನೆ ಇದ್ದರೆ ಏನಾಗ್ತಾರೆ ಅಂದರೆ ಇವರು ಫೇಮಸ್, ಜನಪ್ರಿಯರಾಗ್ತಾರೆ. ಕಲೆ, ಸಾಹಿತ್ಯ, ಸಿನಿಮಾ, ಸಾಹಿತ್ಯ, ಯೂಟ್ಯೂಬ್ ಇವುಗಳಲ್ಲಿ ಭಾಳಷ್ಟು ಯಶಸ್ಸನ್ನು ಗಳಿಸುವಂಥ ಸಾಧ್ಯತೆ ಇರುತ್ತೆ. ಸೂರ್ಯ ಪರ್ವತದ ಮೇಲಿದ್ದರೆ ಅದು ತುಂಬ ಉತ್ತಮವಾದಂಥ ಚಿಹ್ನೆ ಅಂತ ಹೇಳ್ಬೋದು. ಸೂರ್ಯ ಅಂದರೆ ನೋಡಿ ಈ ಭಾಗ ಅಂದರೆ ಒಂದು ಉಂಗುರ ಹಾಕೋತೀವಲ್ಲ ಆಗ. ಬುಧ ಪರ್ವತದ ಮೇಲಿದ್ದರೆ ಉತ್ತಮವಾದಂಥ ಒಂದು ವ್ಯಾಪಾರ, ವೈದ್ಯಕೀಯ, ಉತ್ತಮ ಸಂವಹನ ಒಂದು ಗುಣವನ್ನು ಹೊಂದಿರುವಂಥದ್ದನ್ನು ಕಾಣ್ತೀವಿ. ಹಾಗಾಗಿ ಬುಧ ಪರ್ವತವನ್ನು ಸಹ ಶುಭ ಅಂತ ಹೇಳ್ಬೋದು. ಇನ್ನು ಶುಕ್ರ ಪರ್ವತದಲ್ಲಿದ್ದೆ ಅಂದರೆ ಇವರಿಗೆ ಆಕರ್ಷಕವಾದಂಥ ವ್ಯಕ್ತಿತ್ವ ಇರುತ್ತೆ, ಕಲೆ, ಸೌಂದರ್ಯದ ಬಗ್ಗೆ ತುಂಬ ಆಸಕ್ತಿ ಇರುತ್ತೆ. ಅವು ಕೆಲವೊಮ್ಮೆ ಭಾವನಾತ್ಮಕ ಸಮಸ್ಯೆಗಳನ್ನು ಅಥವಾ ಪ್ರೇಮ ಜೀವನದ ತಿರುವುಗಳನ್ನು ಸಹ ಸೂಚಿಸುತ್ತೆ. ತುಂಬ ಉತ್ತಮ ಚಿಹ್ನೆ ಅಂತ ಹೇಳ್ಬೋದು. ಇನ್ನು ಚಂದ್ರ ಪರ್ವತದ ಮೇಲಿದ್ದರೆ ತುಂಬ ಕಲ್ಪನಾ ಶಕ್ತಿ ಇರುತ್ತೆ. ಸಂಗೀತ ಮತ್ತು ಇದರ ವಿದೇಶಿ ಪ್ರವಾಸದ ಬಗ್ಗೆ ಸಹ ಆಸಕ್ತಿ ಇರುತ್ತೆ ಅಂತ ಹೇಳ್ಬೋದು. ಕೆಲವು ಸಂದರ್ಭದಲ್ಲಿ ನೆಗೆಟಿವ್ ಹ್ಯಾಂಡಲ್ ಇದೆ, ಅತಿಯಾದ ಚಿಂತೆ, ಭಯ, ಮಾನಸಿಕ ಒತ್ತಡ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಮಂಗಳ ಪರ್ವತದಕ್ಕೆ ಬಂದಾಗ ಇವರು ಧೈರ್ಯ ಮತ್ತು ಹೋರಾಟದ ಸಂಕೇತ ಆಗಿರುತ್ತೆ. ಈ ಒಂದು ಚಿಹ್ನೆ ಮಂಗಳ ಪರ್ವತದಲ್ಲಿದ್ದರೆ ಪೊಲೀಸ್ ಆಗ್ತಾರೆ, ಕ್ರೀಡಾಪಟು ಆಗ್ತಾರೆ, ಸಾಹಸ ಪ್ರವೃತ್ತಿಯಲ್ಲಿ ಸಹ ಇರ್ತಾರೆ ಅಂತ ಹೇಳ್ಬೋದು. ಜೀವನ ರೇಖೆ ಮೇಲೆ ನಕ್ಷತ್ರ ಚಿಹ್ನೆ ಏನಾದರೂ ಇದೆ ಅಂದರೆ ಆ ಒಂದು ಸಂದರ್ಭದಲ್ಲಿ ತುಂಬ ದೊಡ್ಡದಾದಂಥ ಘಟನೆ ಸಂಭವಿಸುವಂಥ ಸಾಧ್ಯತೆ ಇರೋದು. ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಅಪಘಾತ ಆಗಿರ್ಬೋದು, ಅವರ ಜೀವನವನ್ನೇ ಬದಲಾಯಿಸುವಂಥ ಘಟನೆ ಸಹ ಆಗಿರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಮಸ್ತಿಷ್ಕ ರೇಖೆಯ ಮೇಲೆ, ಮಸ್ತಿಷ್ಕ ರೇಖೆ ಅಂದರೆ ನೋಡಿ ಈ ರೇಖೆ ಅಂದರೆ ಜೀವನ ರೇಖೆಯಿಂದ ಬಂದಿರುತ್ತಲ್ಲ, ಇದ್ರ ಮೇಲಿದ್ದರೆ ಮಾನಸಿಕ ಒತ್ತಡ ಆಗುತ್ತೆ. ಕೆಲವು ಸಂದರ್ಭದಲ್ಲಿ ಒಂದು ಬ್ರೈನ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಸೂಚಿಸುತ್ತೆ. ಮತ್ತು ಈ ಉತ್ತಮ ಗುರುತು ಇದ್ದರೆ ಪ್ರೀತಿಯಲ್ಲಿ ಯಶಸ್ಸು ಸಹ ಕಾಣುವಂಥ ಸಾಧ್ಯತೆ ಇರುತ್ತೆ. ಇದೇನಾದರೂ ಅದೃಷ್ಟ ರೇಖೆಯ ಮೇಲೆ ಅಂದರೆ ಇಲ್ಲಿಂದ ಮೇಲ್ಭಾಗ ಬಂದಿರುತ್ತಲ್ಲ, ಈ ಅದೃಷ್ಟ ರೇಖೆಯ ಮೇಲಿದ್ದರೆ ಹಠಾತ್ ಬದಲಾವಣೆ ಆಗುತ್ತೆ, ಸಾಕಷ್ಟು ಹಣವನ್ನು ಕೊಡ್ಬೋದು, ತುಂಬ ಹೆಚ್ಚಿನ ಒಂದು ಗೌರವವನ್ನು ಸಮಾಜದಲ್ಲಿ ಪಡಿಬೋದು ಅಂತ ಹೇಳ್ಬೋದು. ಮತ್ತು ಒಂದು ಸೂರ್ಯ ರೇಖೆಯ ಮೇಲೆ ದೊಡ್ಡ ಹೆಸರನ್ನು ತಂದು ಕೊಡುತ್ತೆ ಅಂತ ಹೇಳ್ಬೋದು. ನಕ್ಷತ್ರ ಯಾವಾಗ ಚೆನ್ನಾಗಿರುತ್ತೆ ಅಂದರೆ ಸ್ಪಷ್ಟವಾಗಿರಬೇಕು, ಆಳವಾಗಿರಬೇಕು, ಕಟ್ಟಾಗಿರಬಾರ್ದು, ಜಾಲಗಳಿಂದ ಸುತ್ತುವರಿದಿರಬಾರ್ದು. ಇದರಿಂದ ಒಂದು ನಕ್ಷತ್ರ ತುಂಬ ಸೊಗಸಾಗಿರುತ್ತೆ ಅಂತ ಹೇಳ್ಬೋದು. ಮತ್ತು ಶನಿ ಪರ್ವತದಲ್ಲಿ ಉತ್ತಮನೇ, ಆದರೆ ಶನಿ ರೇಖೆ ಇದ್ದರೆ ಮಾತ್ರ ಉತ್ತಮ ಅಂತ ಹೇಳ್ಬೋದು. ಈ ಒಂದು ನಕ್ಷತ್ರವನ್ನು ನೋಡಿ ಮಾತ್ರ ಫಲವನ್ನು ಹೇಳಬಾರ್ದು. ನಿಮಗೆ ಭಾಳಷ್ಟು ಸಾರಿ ನಾನು ತಿಳಿಸಿದ್ದೀನಿ. ಈ ಒಂದು ನಕ್ಷತ್ರವನ್ನು ನೋಡಿ ಸಹ ಮಾತ್ರ ಫಲವನ್ನು ಹೇಳಬಾರ್ದು. ಅದ್ರ ಜೊತೆಗೆ ಬೇರೆ ಕಾಂಬಿನೇಷನು ಸಹ ನೋಡಬೇಕಾಗುತ್ತೆ. ಹಾಗಿದ್ದಾಗ ಮಾತ್ರ ಅದು ಉತ್ತಮ ಫಲವನ್ನು ಕೊಡುತ್ತೆ, ಉತ್ತಮವಾದಂಥ ಪ್ರೆಡಿಕ್ಷನ್ ಆಗುತ್ತೆ ಅಂತ ತಿಳಿಸ್ಬೋದು ಫ್ರೆಂಡ್ಸ್. ಹೀಗೆ ಈ ಒಂದು ನಕ್ಷತ್ರದ ಬಗ್ಗೆ ಬಹಳಷ್ಟು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದು ಬರೀ ನನ್ನ ಒಂದು ಅಭಿಪ್ರಾಯ ಅಲ್ಲ, ಇದು ಬಹಳಷ್ಟು ಬುಕ್ಗಳನ್ನು ರೆಫರ್ ಮಾಡಿ ಹೇಳ್ತಾ ಇರೋದು. ಅದು ಹಸ್ತ ಸಾಮುದ್ರಿಕ ಶಾಸ್ತ್ರ ಪಂಡಿತ್ ಎಸ್ ಹರ್ಬರ್ಟ್ ಆಗಿರ್ಬೋದು, ಸಂಜೀವಿನಿ ಪಂಡಿತ್ ಲಕ್ಷ್ಮಣ್ ಶಾಸ್ತ್ರಿ ಆಗಿರ್ಬೋದು, ಲಾಸ್ ಆಫ್ ಸೈಂಟಿಫಿಕ್ ಹ್ಯಾಂಡ್ ರೈಟಿಂಗು ವಿಲಿಯಮ್ ಜಿ ಪೆನ್ಹನ್, ಮತ್ತು ಪಾಮಿಸ್ಟ್ರಿ ಫಾರ್ ಆಲ್ ಕೈರೋ, ಎನ್ಸೈಕ್ಲೋಪೀಡಿಯಾ ಆಫ್ ಸೈಕಾಲಜಿ, ಒಂದು
ಎಸ್ ಪಾಮಿಸ್ಟ್ರಿ, ಈ ಎಲ್ಲ ಬುಕ್ಗಳನ್ನು ನಾನು ಓದ್ಬಿಟ್ಟು ಇದನ್ನು ಒಂದು ವಿಚಾರವನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.